ಮಾಡ್ತಾರೆ. ಸರ್, ಈಗ ತಾವು ಸಿಎಂ ಆಗ್ಲಿ ಅಂತ ಹೇಳಿ ಶಾಸಕ ದೇವೇಂದ್ರಪ್ಪ ಹೇಳಿದ್ದಾರೆ. ಅಂದ್ರೆ ದಲಿತ ಸಿಎಂ ಒಬ್ರು ಆಗಬೇಕು ಅನ್ನುವಂತಹದ್ದು ಬಹಳ ವರ್ಷದಿಂದ ಇತ್ತು. ಸೊ ಆಗ್ಲಿ ಅವರು ಅನ್ನುವಂತಹದ್ದು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ಬೇಕು? ಅಲ್ಲ, ಮತ್ತೆ ಆ ಕೂಗು ಬರ್ತಾ ಇದೆ ಅಂತ ಸರ್. ಅಲ್ಲ ರೀ, ರಾಜ್ಯದಲ್ಲಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದಾರಪ್ಪ. ಸರ್ ಅಲ್ಲ, ಈಗ ಅದಕ್ಕೆ ನಾನೇನ್ ಮಾಡ್ಬೇಕು? ನವೆಂಬರ್ ಅಲ್ಲಿ ಅಥವಾ ಡಿಸೆಂಬರ್ ಅಲ್ಲಿ ಕೊಟ್ಬಿಡಿ, ನಾನೇನ್ ಮಾಡ್ಬೇಕು? ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಸಿಎಂ ಚೇಂಜ್ ಆಗ್ಬೋದು ಅಂತಿತ್ತು. ಅಲ್ಲಿಗೆ ಪರಮೇಶ್ವರ್ ಅವರ ಹೆಸರು ಮುಂದೆ ಬರ್ತಾ ಇದೆಯಾ ಅಂತ ಸರ್? ಈಗ ಸದ್ಯಕ್ಕೆ ಅದನ್ನೆಲ್ಲ ಚರ್ಚೆ ಮಾಡದೇ ಇರೋದು ಬಹಳ ಉತ್ತಮ. ಸರ್, ಈಗ ಸರ್, ಖರ್ಗೆ ಅವರು I don't want to discuss those things, especially ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗ್ಲಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗ್ಲಿ, ಅಥವಾ ಸರ್ಕಾರ, ಕೆಲವ್ರು ಹೇಳ್ತಾರಲ್ಲ ಸರ್ಕಾರನೇ ಬಿದ್ದೋಗ್ಬಿಡುತ್ತೆ ಅಂತ, ಇವೆಲ್ಲ ಮಾತನಾಡೋದಕ್ಕಿನ್ನ ಸುಮ್ಮನೆ ಇರೋದು ವಾಸಿ. ಸರ್, ಈಗ ಖರ್ಗೆ ಅವರು ಹೇಳಿದ್ದಾರೆ, ನನಗೆ ಹಿಂದೆ ಒಂದು ಅವಕಾಶ ಇತ್ತು, ಅದು ಎಸ್ ಎಂ ಕೃಷ್ಣ ಅವರು ಸಿಎಂ ಆದ್ರು, ತಪ್ಪೋಯ್ತು ಅನ್ನೋದು. ಅಲ್ಲಿಗೆ ಒಂದ್ ರೀತಿ ದಲಿತ ಸಿಎಂ ಆಗ್ಬೇಕು ಅನ್ನುವಂತಹದ್ದು ಕೂಗು ಇರೋದಂತೂ ನಿಜ ಅನ್ನುವಂತಹದ್ದು ಅವರ ಮಾತಿನ ಅರ್ಥದಲ್ಲೂ ಕೂಡ ಗೊತ್ತಾಗ್ತಿದೆ. ನಾನು ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಇಟ್. ಸರ್, 4 ದಿನಗಳ ಕಾಲ ಸಿಎಂ ಮತ್ತೆ ಶಾಸಕರೊಟ್ಟಿಗೆ ಸಭೆ ನಡೆಸಿದ್ದಾರೆ. ಎಲ್ಲೋ ಒಂದ್ ಕಡೆ ಸುರ್ಜೇವಾಲಾ ಬಂದು ಸಭೆ ನಡೆಸಿದ ಬಳಿಕ ಸಿಎಂ ಸಭೆ ನಡೆಸುವಂತಹದ್ದು ಚರ್ಚೆಗೆ ಕಾರಣ ಆಗಿದೆ. ಇಲ್ಲ, ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಶಾಸಕರುಗಳಿಗೂ ಕೂಡ 50 ಕೋಟಿ ರೂಪಾಯಿ ಹಣ ಕೊಡ್ತೇನೆ ಅಂತ ಹೇಳಿದ್ರು, ಅನುದಾನ. ಆ ಅನುದಾನವನ್ನ ಯಾವ ರೀತಿ ಬಳಸಬೇಕು, ಅದಕ್ಕೆ ಮಾನದಂಡಗಳೇನು, ಮತ್ತು ಸರ್ಕಾರದ ದೃಷ್ಟಿಕೋನದಲ್ಲಿ ಯಾವ ರೀತಿ ಹಣ ಖರ್ಚಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಕೋಆರ್ಡಿನೇಷನ್ ಡಿಸ್ಟ್ರಿಕ್ಟ್ ನಲ್ಲಿ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಜೊತೆಯಲ್ಲಿ ಒಂದಿಷ್ಟು ಕೋಆರ್ಡಿನೇಷನ್ ಚೆನ್ನಾಗಿದ್ರೆ ಸುಲಭನಾಗೆ ಆಗುತ್ತೆ ಅನ್ನೋ ಆ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೇನು ತಪ್ಪು ಕಾಣಿಸ್ತಾ ಇಲ್ವಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.